ಲಿಂಚಿಂಗ್ ಪದನೇ ಹೇಳಿದ್ದಾರೆ. ನಾನು ದಾಖಲೆನೂ ಕೊಡ್ತೀನಿ, ಎಷ್ಟೆಷ್ಟು ಮನೆಗಳು ಕೊಡಬೇಕು ನೋಡಿ. ಇಲ್ಲಿ ದಾಖಲೆ ಇದೆ ನನ್ನ ಹತ್ರ ನೋಡಿ, ದಾಖಲೆ ಇದೆ. 13,999 ಮನೆಗಳು ಯಾರಿಗೆ ಫ್ಲಡ್ ಆಗಿ ಮಳೆ ಬಂದು ಮನೆ ಬಿದ್ದೋದವ್ರಿಗೆ ಇಲ್ಲಿದೆ ನೋಡಿ. ಇವ್ರು ಕೊಡೋಕೆ ಯೋಗ್ಯತೆ ಇಲ್ಲ ನಿಮಗೆ. ಇವ್ರು ಮನೆ ಕಳ್ಕೊಂಡು ಬೀದಿಯಲ್ಲಿದ್ದಾರೆ, ಮರದ ಕೆಳಗಡೆ ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಕರೆಂಟು ಇಲ್ಲ, ಏನೂ ಇಲ್ಲ, ಊಟನೂ ಇಲ್ಲ. ನೋಡಿ ಇಲ್ಲಿ ಊಟ ರೆಡಿ ಆಗಿದೆ, ಅವಾಗ ಎಲ್ಲ ಕರೆಂಟ್. ನಮ್ಮ KEB ಅಧಿಕಾರಿಗಳು ಎಲ್ಲಿದ್ದಾರೆ? ಮಾನ ಮರ್ಯಾದೆ ಇದೆಯಾ KEB ಅಧಿಕಾರಿಗಳಿಗೆ, ಬೆಸ್ಕಾಂ ಅಧಿಕಾರಿಗಳಿಗೆ? ನಾಚಿಕೆ ಆಗಲ್ವ ನಿಮಗೆ? ಮನುಷ್ಯತ್ವ ಇಲ್ಲ ಅನ್ರಿ ನೀವು? ಈ ಲೈನ್ ಹೇಳ್ಕೊಡ್ತೀರಲ್ಲ, ಇದು ಪ್ಲಾಸ್ಟಿಕ್ ಲೈನ್ ಹೇಳ್ಕೊಟ್ಟಿದ್ದೀರಾ. ನಮ್ಮ ಮನೆ ಮುಂದೆ ನಮಗೆ ಪ್ಲಾಸ್ಟಿಕ್ ಲೈನ್ ಇಲ್ಲ, ನಡ್ಕೊಟ್ಟಿದ್ದಾರೆ. ನಾಚಿಕೆ ಆಗಲ್ವಾ? ಇಲ್ಲ, ಇದನ್ನು ಬಾಂಗ್ಲಾದೇಶದಿಂದ ತಂದ್ರ ಅವರು. ಮೀಟರ್ ಹಾಕಿದ್ದೀರಾ? ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಇಕ್ಕಿದ್ರು ಬೆಸ್ಕಾಂ ಅವರು. ನಾಚಿಕೆ ಆಗಲ್ವಾ ನಿಮಗೆ? ಮೀಟರ್ ಹಾಕಿಲ್ಲ. ಇಲ್ಲಿ ಏನಾನ ಅನಾಹುತ ಆದರೆ, ಬೆಂಕಿ ಅನಾಹುತ ಆಗಿ ಸತ್ತರೆ ತಿರುಗಿದ್ರು ಇಂಟರ್ನ್ಯಾಷನಲ್ ನ್ಯೂಸು. ಕಾಂಪೋಸಿಷನ್ ಎಲ್ಲರಿಗೂ ಅವಾಗ ಡಿಮ್ಯಾಂಡ್ ಮಾಡ್ತಾರೆ. 1 ಕೋಟಿ ಕೊಡಿ, 2 ಕೋಟಿ ಕೊಡಿ ಅಂತ ಎಲ್ಲ ಡಿಮ್ಯಾಂಡ್ ಮಾಡ್ತಾರೆ. ಎಲ್ಲ ಕಡೆ ಇನ್ಸುಲೇಷನ್ನೇ ಇಲ್ಲ, ಎಳೆದ್ಬಿಟ್ಟು ಲೈನ್ ಹೊಟ್ಟೋಗಿದ್ದಾರೆ ಬೆಸ್ಕಾಂ ಅವರು. ನಾಚಿಕೆ ಆಗಬೇಕು ಬೆಸ್ಕಾಂ ಅವ್ರಿಗೆ. ಒಂಚೂರು ಬಿಲ್ಡಿಂಗ್ ವೈಲೇಷನ್ ಇದ್ರೆ ಡೆಮಾಲಿಷನ್ ಅಂತಾರೆ. ಯಾರೋ ಪಾಪ ತಹಸೀಲ್ದಾರೋ ಯಾರೋ ನಮ್ಮ ಕಸ ವಿಲೇವಾರಿ ಡೆಮಾಲಿಷನ್ ಮಾಡಿ ಸರ್ಕಾರದ ವಶಕ್ಕೆ ತೆಗೆದುಕೊಂಡ್ರೆ ನೀವು ಅವ್ರ ಮೇಲೆ ಕ್ರಮ ಮಾಡ್ತೀರಾ? ಅವ್ರಿಗೆ ಆವಾಜ್ಗಳು ಬಿಡ್ತೀರಾ ನೀವು? ಯಾವ ಅಧಿಕಾರಿ? ಇನ್ಮೇಲೆ ಕರ್ನಾಟಕದಲ್ಲಿ ನೀವು ಡೆಮಾಲಿಷನ್ ಮಾಡಿ, ನಿಮ್ಮ ಯೋಗ್ಯತೆ ಇದ್ರೆ ನೋಡೋಣ. ಸರ್ಕಾರ ನಿಮಗೆ ಮಾಡ್ರಿ ನೋಡೋಣ. ಇದೊಂದು ಮಾನದಂಡ ಆಗ್ಬಿಟ್ರೆ, ಇಡೀ ರಾಜ್ಯದಲ್ಲಿ ಇದೊಂದು ಮಾನದಂಡ ಆಗ್ಬಿಟ್ರೆ, ಇನ್ಮೇಲೆ ಎಲ್ಲಿ ಯಾವ ಮುಖ ಇಟ್ಕೊಂಡು ಡೆಮಾಲಿಷನ್ ಮಾಡ್ತೀರಾ? ನಾನು ಜಿಲ್ಲಾಧಿಕಾರಿ ಕೇಳಿದೆ, ಎಷ್ಟು ಡೆಮಾಲಿಷನ್ ಮಾಡಿದ್ದೀರಾ ಅಂತ. 40 ಏರಿಯಾಗಳಲ್ಲಿ ಡೆಮಾಲಿಷನ್ ಮಾಡಿದ್ದೀರಿ ಅಂತ ಹೇಳ್ತಾರೆ. 150ರಿಂದ 200 ಎಕರೆ ಡೆಮಾಲಿಷನ್ ಮಾಡಿದ್ದೀರಿ ಅಂತೀರ. ಇನ್ನು ಎಲ್ಲಿ ಮಾಡ್ತೀರಾ? ಅವ್ರಿಗೆಲ್ಲ ಮನೆ ಕಟ್ಕೊಡ್ತೀರಾ ನೀವು? ಅವರೆಲ್ಲ ಕನ್ನಡಿಗರು. ಗೊತ್ತಿಲ್ಲದೆ ನೀವೇ ಪ್ಲಾನ್ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೀರಾ. ಮೋರಿ ಪಕ್ಕ ನೀವೇ, ರಾಜಕಾಲುವೆ ಪಕ್ಕ ನೀವೇ ಪ್ಲಾನ್ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೀರಾ, ಎಲೆಕ್ಟ್ರಿಕ್ ಕನೆಕ್ಷನ್ ಕೊಟ್ಟಿದ್ದೀರಾ, ಟ್ಯಾಕ್ಸ್ ಕಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವ್ರಿಗೆ ಡೆಮಾಲಿಷನ್, ಅವ್ರಿಗೆ ಪರಿಹಾರ ಇಲ್ಲ. ಇವರು ಬಾಂಗ್ಲಾದೇಶದಿಂದ, ಇದು ಸಿಟಿಸನ್ಶಿಪ್ ಇನ್ನೂ ಗ್ಯಾರಂಟಿ ಇಲ್ಲ. ಎಲ್ಲರೂ ಕೇಳಿದ್ರೆ ಆಂಧ್ರ, ತಮಿಳುನಾಡು, ಕೇರಳ ಅಂತ ಹೇಳ್ತಾರೆ. ಅಲ್ಲಿಗೆ ಎಲ್ಲಿಂದ ಬಂದರು? ಈ ಸಿಟಿಸನ್ಶಿಪ್ಪೇ ತಪ್ಪು. ಇಲ್ಲಿ ಬಾಂಗ್ಲಾ ಇದೊಂದು ಹಬ್ ಮಾಡ್ತಾ ಇದ್ದಾರೆ ಕರ್ನಾಟಕ, ಸಿದ್ದರಾಮಯ್ಯ ಅಂಡ್ ಸರ್ಕಾರ. ಯಾಕಂದ್ರೆ ಇಲ್ಲಿ ಇಷ್ಟು ಬೇಗ ಬಂದ್ರಲ್ಲ ಇಲ್ಲಿ